ಇಡೀ ರೆಬೆಲ್ಸ್ ಟೀಮ್ ಈಗ ದೆಹಲಿಯಲ್ಲಿದೆ. ರಾಜ್ಯ ಬಿಜೆಪಿಯ ಈ ಅಂತರ್ಯುದ್ಧ ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಒಟ್ಟಾರೆ ರೆಬೆಲ್ಸ್ ಟೀಮ್ ಹೇಳ್ತಾ ಇರೋದು ವಿಜೇಂದ್ರರನ್ನ ಪಟ್ಟದಿಂದ ಕೆಳಗಿಳಿಸಬೇಕು, ಯಾವುದೇ ಕಾರಣಕ್ಕೂ ವಿಜೇಂದ್ರರನ್ನ ಮುಂದುವರಿಸಬಾರದು ಅಂತ 4 ಆಪ್ಷನ್ ಅನ್ನ ಹೈಕಮಾಂಡ್ ಮುಂದೆ ಇಟ್ಟಿದೆ ರೆಬೆಲ್ಸ್ ಟೀಮ್. 4 ಆಪ್ಷನ್ ಸಮುದಾಯವಾರು ಈ ಆಪ್ಷನ್ ಅನ್ನ ಹೈಕಮಾಂಡ್ ಮುಂದೆ ಇಟ್ಟಿದೆ. ಜಾತಿ ಲೆಕ್ಕಾಚಾರದ ಮೇಲೆ ದಲಿತ ಸಮುದಾಯ, ಒಕ್ಕಲಿಗ ಸಮುದಾಯ, ಲಿಂಗಾಯತ, ಈ ರೀತಿ ಸಮುದಾಯವಾರು 4 ಹೆಸರುಗಳನ್ನ ಸೂಚಿಸಿದೆ ರೆಬೆಲ್ಸ್ ಟೀಮ್. ದೆಹಲಿಯಲ್ಲಿ ಬಿಎಲ್ ಸಂತೋಷ್ ಭೇಟಿಯಾದ ಕುಮಾರ್ ಬಂಗಾರಪ್ಪ. ಈಗಾಗಲೇ ರಮೇಶ್ ಜಾರಕಿಹೊಳಿ, ಜೆಪಿ ನಡ್ಡಾ ಭೇಟಿಯಾದ್ರು. ಬಿಎಲ್ ಸಂತೋಷ್ ಅನ್ನ ಕುಮಾರ್ ಬಂಗಾರಪ್ಪ ಭೇಟಿಯಾಗಿದ್ದಾರೆ. ಇದು ದೆಹಲಿಯಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಇದೆ. ಬಿಎಲ್ ಸಂತೋಷ್ ಭೇಟಿಯಾಗಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಜಾರಕಿಹೊಳಿ, ನಡ್ಡಾ ಭೇಟಿಯಾದ್ರು. ಕುಮಾರ್ ಬಂಗಾರಪ್ಪ ಬಿಎಲ್ ಸಂತೋಷ್ರನ್ನ ಭೇಟಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಏನೇನಾಗ್ತಾ ಇದೆ, ವಿಜೇಂದ್ರನಿಂದ ಆಗ್ತಾ ಇರೋ ಸಮಸ್ಯೆ ಏನು, ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾದಂತಹ ಸ್ಥಾನದಲ್ಲಿರೋ ವಿಜೇಂದ್ರ ಯಾವ ರೀತಿ ಕಡೆಗಣಿಸ್ತಾ ಇದ್ದಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಏಕಪಕ್ಷೀಯವಾಗಿ ನಿರ್ಧಾರವನ್ನ ತಗೋತಾ ಇದ್ದಾರೆ. ಇಂಥ ಹಲವು ವಿಚಾರಗಳನ್ನ ರೆಬೆಲ್ಸ್ ಟೀಮ್ ಈ ಹಿಂದಿನಿಂದಲೂ ಕೂಡ ಬಹಿರಂಗವಾಗಿ ಆರೋಪ ಮಾಡ್ಕೊಂಡು ಬಂದಿದ್ದು, ಈಗ ವರಿಷ್ಠರನ್ನ ಭೇಟಿಯಾಗಿ ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಯಾಕೆ ಟಾರ್ಗೆಟ್ ವಿಜೇಂದ್ರ ಅನ್ನೋದರ ಬಗ್ಗೆಯೂ ಕೂಡ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ನಡ್ಡಾರನ್ನ ಭೇಟಿಯಾದ್ರು. ಕುಮಾರ್ ಬಂಗಾರಪ್ಪ ಬಿಎಲ್ ಸಂತೋಷ್ರನ್ನ ಭೇಟಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.